ಒಂದು ಚೆಸ್ ಆಟ ಗೊತ್ತಿರ್ಬೋದು. ಚೆಸ್ ಆಟದಲ್ಲಿ ಸೈನಿಕರಿರ್ತಾರೆ, ಕುದುರೆ ಇರುತ್ತೆ, ಆನೆ ಇರುತ್ತೆ, ರಥ ಇರುತ್ತೆ, ಎಲ್ಲವೂ ಇರುತ್ತೆ. ರಾಜ ಇರ್ತಾನೆ, ರಾಣಿ ಇರ್ತಾಳೆ. ಆ ಕಡೆ ಒಂದು ರಾಜ, ಈ ಕಡೆ ಒಂದು ರಾಣಿ, ಆ ಕಡೆ ಒಂದು ಸೈನ್ಯ, ಈ ಕಡೆ ಒಂದು ಸೈನ್ಯ. ಆದರೆ ನೆನಪಿಡಿ, ಸೈನಿಕ ಎಷ್ಟೇ ಹೋರಾಡಿದ್ರು, ಕುದುರೆ ಎಷ್ಟೇ ಹೋರಾಡಿದ್ರು, ಆನೆ ಎಷ್ಟೇ ಹೋರಾಡಿದ್ರು, ರಥ ಎಷ್ಟೇ ಹೋರಾಡಿದ್ರು, ಒಂಟೆ ಎಷ್ಟೇ ಹೋರಾಡಿದ್ರು, ರಾಜನ ತಲೆ ಹೋದರೆ ಉಳಿದದೆಲ್ಲ ಸರೆಂಡರ್ ಆಗಲೇಬೇಕು. ಆದರೆ ದರ್ಶನ ಅಭಿಮಾನಿಗಳಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಇದು ಕೇಸ್ ಎಂಥದ್ದು ಅಂತ. ಅಣ್ಣ ಮಾಡಿದ್ದು ಸರಿಯಂತೆ, ಅಣ್ಣ ಮಾಡಿದ್ದೆಲ್ಲವೂ ಸರಿಯಂತೆ, ನ್ಯಾಯ ದೊರಕಿಸಿಕೊಡ್ತಾ ಇದ್ದಾರಂತೆ. ಕೈಯೋ ಮುರ್ರೋ ಅಂತ ಕೆಲವೆಲ್ಲ ಹೆಂಗೆ ಗೋಳಾಡ್ತಾ ಇದೆ. ಬನ್ನಿ, ಅದರ ಕೆಲವು ಸ್ಯಾಂಪಲ್ ನಿಮಗೆ ತೋರಿಸ್ತೀನಿ, ಆಮೇಲೆ ಅವರ ವಿಚಾರಗಳನ್ನು ಕೂಡ ಹೇಳ್ತೀನಿ. ಮೊದಲು ನೋಡ್ಕೊಂಬಿಡಿ ಇದನ್ನು. ಇಟ್ಸ್ ಕ್ಲಿಯರ್ ಹಿಯರ್. ಸಪ್ತಮಿ ಗೌಡ ಅಪ್ಪ ಪೊಲೀಸ್. ನೆನ್ನೆಯಿಂದ ಟಿವಿಯಲ್ಲಿ ಬರ್ತಿರೋ ಒಬ್ಬ ಪೊಲೀಸ್ ಮಗಳು ಮಾನ ಕಾಪಾಡೋಕ್ಕೆ ಬೇರೆ ಯಾವ್ದೋ ಬಲಿಪಶು ಮಾಡಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದೆಲ್ಲ ನಿನ್ನೆ ಸಾಯಂಕಾಲದಿಂದ ಆಗಿರುವ ಬೆಳವಣಿಗೆಗಳು ಅಂತ. ಇದು ಒಂದು. ಎರಡನೇ ತೋರಿಸ್ತೀನಿ ನಿಮಗೆ. ನಮ್ಮ ಬಾಸ್ ಸುಮ್ಮನೆ ಕೊಲೆ ಮಾಡಿರೋದಿಲ್ಲ, ಅದಕ್ಕೆ ಕಾರಣ ಇರುತ್ತೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಷ್ಟೇ. ನೀವು ನಮ್ಮ ಬಾಸ್ದು ಏನು ಡ್ಯಾಶ್ 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 ಡ್ಯಾಶ್. ಇವನ ಮನೆಗೆ ಹೋದರೆ ಅಲ್ಲಿ ಅಷ್ಟಾಡಿಸಿರ್ತಾರೆ ಮನೆಯಲ್ಲಿ. ಯಾಕೆಂತಂದರೆ ಒಂದು ಕೆ ಜಿ ಅಕ್ಕಿರೋದಿಲ್ಲ ಮನೆಯಲ್ಲಿ. ಕೆಲವು ಮನೆಯವ್ರನ್ನ ತೋರಿಸ್ತೀನಿ ನಾನು, ಅವ್ರನ್ನ ಅಭಿಮಾನಿಗಳನ್ನು. ಅಭಿಮಾನ ಇಟ್ಕೊಳ್ಳಿಲ್ಲ ಅಂತಲ್ಲ, ಆ ಮನೆಯಲ್ಲಿ ತಾಯಿಗೆ ಒಂದು ಒಳ್ಳೆ ಸೀರೆ ತಂದು ಕೊಟ್ರಪ್ಪ, ಇದ ಅಭಿಮಾನ. ಹೆಂಗೆ ಸಿಕ್ಕಾಕೋತಾರೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ, ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. ಇನ್ನೊಂದು ಕಡೆ ನೋಡಿ, ಒಂದು ತಪ್ಪು ಮಾಡಿರ್ಬೋದು, ಆದರೆ ನೂರಾರು ಜೀವ ಉಳಿಸಿದ ಪುಣ್ಯಾತ್ಮ ಕಾಂಡ್ರಯ್ಯ ಅವರು ಯಾರು ಏನೇ ಅಂದರು ನಾವು ಮಾತ್ರ ನಿಮ್ಮ ಜೊತೆಗೆ ಇರ್ತೀವಿ ಬಾಸ್, ಏನು ಅಂತ ನಮಗೆ ಗೊತ್ತು ಅಂತೇಳಿ. ಅವನ ಮನೆಗೆ ಹೋದ್ರೆ ಇಡೀ ಫ್ಯಾಮಿಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇರುತ್ತೆ, ಅಷ್ಟು ಬಡತನ ಇರುತ್ತೆ. ಇಲ್ಲಿ ಜೈ. ಓಕೆ, ಇನ್ನೊಂದು. ತುಂಬ ಧನ್ಯವಾದಗಳು ದರ್ಶನ್ ಪುಟ್ಟಣಯ್ಯ ಸರ್. ಕೊಲೆ ಮಾಡಿರೋದು ಬಾಸ್, ಆದರೆ ಕೆಲವೇ ಕ್ಷಣಗಳಲ್ಲಿ ಕೇಸ್ ಹುಡಿಸಾಗುತ್ತೆ. ಡಿ ಬಾಸ್ ಇಸ್ ಬಿಗ್ಗರ್ ದೆನ್ ಕಾನ್ಸ್ಟಿಟ್ಯೂಷನ್, ಹುಕುಂ ಟೈಗರ್ ಕಾ ಹುಕುಂ. ಎಸ್ ವೀಕ್ಷಕರೇ, ಕೊಲೆ ಆದ ನಂತರ 3 ರಾಜಕಾರಣಿಗಳನ್ನು ಸಂಪರ್ಕಿಸುವ ಪ್ರಯತ್ನಗಳಾಯಿತು. 3 ರಾಜಕಾರಣಿಗಳನ್ನು ಸಂಪರ್ಕಿಸುವಂಥ ಪ್ರಯತ್ನ ಆಯಿತು. ಆದರೆ ಯಾವಾಗ ಕೊಲೆ ಆಯಿತು ಅಂತ ಗೊತ್ತಾಯಿತೋ ಆ ರಾಜಕಾರಣಿಗಳು ಕೈ ಎತ್ತಿಬಿಟ್ರು. ಇದರ ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಸಂಪರ್ಕ ಮಾಡ್ತಾರಂತೆ. ಆ ಪೊಲೀಸ್ ಅಧಿಕಾರಿ ಒಂದು ಐಡಿಯಾ ಕೊಡ್ತಾರಂತೆ, ಸತ್ತ ಹೆಣವನ್ನು ಈ ರೀತಿ ಮಾಡಿ ಅಂತೇಳಿ. ನೆನಪಿಟ್ಕೊಳ್ಳಿ, ಯಾವನೇ ಪೊಲೀಸ್ ಅಧಿಕಾರಿ ಆಗಿದ್ರು ಕೂಡ ಇದರ ಜೊತೆ ಕೈ ಜೋಡಿಸಿದ್ರೆ ಜನ್ಮ ಜಾಲಾಡೇ ಬಿಡ್ತೀವಿ. ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬಿಡಲಿಲ್ಲ. ಸ್ನೇಹ ಕೊಲೆ ಆದ ನಂತರ, ಅಲ್ಲಿ ನೇಹ ಕೊಲೆ ಆದ ನಂತರ ಅಂಜಲಿ ಕೊಲೆಯನ್ನು ಬಿಡಲಿಲ್ಲ. ಹಾಗೇನೆ ವಾಲ್ಮೀಕಿ ನಿಗಮದಲ್ಲಿ ಒಂದೊಂದೇ ಹೊರಗೆ ಬರ್ತಾ ಇದೆ, ಏನು ಸಂಶಯ ವ್ಯಕ್ತಪಡಿಸಿದ್ವಿ, ಬಿಡಲಿಲ್ಲ. ಇದೂ ಅಷ್ಟೇ, ತಪ್ಪು ಮಾಡಿದರೆ ಒಳಗೋಗಲೇಬೇಕು. ರೌಡಿ ಶೀಟ್ರ್ ಓಪನ್ ಆಗೋದಿದ್ರೆ ಓಪನ್ ಆಗಲೇಬೇಕು. ಆದರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 8 ರಿಂದ 9 ಸಾಕ್ಷ್ಯಗಳು ಯಾವ ರೀತಿ ಇದೆ ಅಂತಂದರೆ ದರ್ಶನ್ ಲಾಕ್ ಆಗೋದು ಫಿಕ್ಸ್. ನಂಬರ್ 1 ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವ ರೀತಿ